17 ಸೆಕೆಂಡ್ನ ಅದೊಂದು ವಿಧಾನವಿದೆ. ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಅದು ನಿಮ್ಮ ಅವಚೇತನ ಮನಸ್ಸಿನ ಶಕ್ತಿಯನ್ನು ಒಂದು ವಿಭಿನ್ನ ರೀತಿಯಲ್ಲಿ ವೃದ್ಧಿಸುತ್ತೆ. ಈಗ ಇರುವುದಕ್ಕಿಂತ 100 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗುತ್ತೆ. ಹಾಗೆ ನೀವು ಈ ಒಂದು ಶಕ್ತಿಯಿಂದ ನೀವು ಬಯಸುವ ಕನಸನ್ನು ನೀವು ನನಸು ಮಾಡಬಲ್ಲಿರಿ. ಒಂದು ವೇಳೆ ನೀವು ತುಂಬ ಯಂಗ್ ಆಗಿದ್ರೆ, ಅಂದರೆ ನಿಮ್ಮ ಏಜ್ 27 ವರ್ಷಕ್ಕಿಂತ ಕಮ್ಮಿ ಆಗಿದ್ರೆ, ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನೀವು ಯೋಚನೆ ಮಾಡಿರಲಿಕ್ಕಿಲ್ಲ ನಿಮ್ಗೀಗ ಏನು ಲಭಿಸಲಿಕ್ಕಿದೆ ಅಂತ ಹೇಳಿ. ಯಾಕಂದರೆ ಇಷ್ಟು ಕಮ್ಮಿ ಏಜಲ್ಲಿ ನಿಮಗೆ ಈ ವಿಷಯ ಗೊತ್ತಾಗ್ತಿದೆ ಅಂತ ಹೇಳಿದರೆ ನೀವು ಅದೃಷ್ಟವಂತರೇ ಸರಿ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಹಾಗಾಗಿ ನೀವು ಕೊನೆಗೆ ಖಂಡಿತವಾಗಿ ಹೇಳ್ತೀರಾ, ಏನು ಮಾತಾಡಿದಿ ಗುರು, ನೀನಂತೂ ಖಜಾನೆ ಕೀಯನ್ನೇ ಕೊಟ್ಟು ಬಿಟ್ಟಿದ್ಯಾ ಅಂತ ಹೇಳಿ. ಈ ವಿಧಾನವನ್ನು ದ 17 ಸೆಕೆಂಡ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತಾರೆ. ಹಾಗೆ ಇದು ಲಾ ಆಫ್ ಅಟ್ರಾಕ್ಷನ್ ಅರ್ಥಾತ್ ಆಕರ್ಷಣೀಯ ಸಿದ್ಧಾಂತದ ಒಂದು ಭಾಗವಾಗಿದೆ. ಈ ಸಿದ್ಧಾಂತ ಹೇಳುವ ಪ್ರಕಾರ ನಾವು ನಮ್ಮ ಯೋಚನಾ ಶಕ್ತಿಯಿಂದ ನಮ್ಮ ಜೀವನವನ್ನು ಹೇಗೆ ಬೇಕಾದರೂ ರಚಿಸ್ಕೊಳ್ಬೋದು. ಈ ಟೆಕ್ನಿಕ್ ಏನು ಹೇಳುತ್ತೆ ಅಂದರೆ, ಒಂದು ವೇಳೆ ನೀವು ಯಾವುದಾದ್ರೂ ವಸ್ತುವನ್ನು ಇಲ್ಲ ಯಾವುದೋ ವ್ಯಕ್ತಿಯನ್ನು ಇಲ್ಲ ಯಾವುದೋ ಪರಿಸ್ಥಿತಿಯನ್ನು ನಿಮ್ಮ ಜೀವನದಲ್ಲಿ ನೀವು ಅಟ್ರಾಕ್ಟ್ ಮಾಡಲು ಇಚ್ಛಿಸಿದರೆ ನೀವು ಮಾಡಬೇಕಾದದ್ದು ಏನಂದರೆ 17 ಸೆಕೆಂಡ್ಗಳ ನಿರಂತರವಾಗಿ ಫೋಕಸ್ ಮಾಡಿ. ನಿಮ್ಮ ಯೋಚನೆ ಆ ವಸ್ತುವಿನಡೆಗೆ ಕೇಂದ್ರೀಕರಿಸಿದ್ದು ಹೌದಾದಲ್ಲಿ ಆ 17 ಸೆಕೆಂಡ್ಗಳ ನಂತರ ಆ ಯೋಚನೆ ಕಂಬಷನ್ ಪಾಯಿಂಟ್ ನಡೆಗೆ ಬರುತ್ತೆ. ಅಂದರೆ ನಿಮ್ಮ ಯೋಚನೆಗೆ ಅಗ್ನಿ ಹಾಗೆ ಪ್ರಕಾಶ ಲಭಿಸುತ್ತೆ. ಅದು ಹೇಗೆ ಒಂದು ಮ್ಯಾಗ್ನಿಫೈ ಗ್ಲಾಸ್ ಇಂದ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಿದರೆ ಕೆಲವೇ ಸೆಕೆಂಡ್ಗಳಲ್ಲಿ ಅದು ಸುಡಲು ಪ್ರಾರಂಭವಾಗುತ್ತೋ ಹಾಗೆ ಈ ಕೇಂದ್ರೀಕರಿಸಿದ ಶಕ್ತಿ ಸರಿಯಾಗಿ 17 ಸೆಕೆಂಡ್ಗಳಲ್ಲಿ ಟಾಪ್ ಅಲ್ಲಿರುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸು ಸರಿಸುಮಾರು 100 ಪಟ್ಟು ಹೆಚ್ಚು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಕೇವಲ 17 ಸೆಕೆಂಡ್ಗಳಲ್ಲಿ ನೀವು ಬಯಸುವುದು ನಿಮ್ಮ ಜೀವನದಲ್ಲಿ ಬರಲಾರಂಭಿಸುತ್ತೆ. ಈಗ ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿರೋ, ಏನೆಲ್ಲ ಅನುಭವಿಸ್ತಿರೋ, ಇದರ ಕ್ರಿಯೇಟರ್ ಅವ್ರ ರಚಿತರು ನೀವೇ ಸ್ವಯಂ ಆಗಿದ್ದೀರಾ. ಹಾಗಾಗಿ ನೀವು ನಿಮ್ಮ ಜೀವನವನ್ನು ಹೇಗೆ ಬೇಕೋ ಹಾಗೆ ರೂಪಿಸ್ಕೊಳ್ಬೋದು. ನಿಮ್ಮ ಜೀವನದಲ್ಲಿ ಈಗ ಏನೇನು ನಡೀತಿದೋ ಅದೆಲ್ಲವೂ ನೀವು ಹೇಗೆ ಯೋಚನೆ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಜೀವನವನ್ನು ನೀವೇ ರೂಪಿಸ್ತೀರಾ. ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ನಾನು ಇದರ ಮೇಲೆ ಕೆಲವು ಪುಸ್ತಕಗಳನ್ನು ಹಾಗೂ ಸೈಂಟಿಫಿಕ್ ರಿಸರ್ಚ್ಗಳನ್ನು ಓದಿದ್ದೇನೆ. ಇದೇನು 17 ಸೆಕೆಂಡ್ನ ಟೆಕ್ನಿಕ್ ಇದೆ, ಇದನ್ನು ಅಮೆರಿಕದ ಸುಪ್ರಸಿದ್ಧ ಮೋಟಿವೇಶನಲ್ ಸ್ಪೀಕರ್ ಅಬ್ರಹಾಂ ಹಿಗ್ಸ್ ಅವರು ಹೇಳಿದ್ದಾರೆ. ಹಾಗೆ ಈ ಟೆಕ್ನಿಕ್ ಅಥವಾ ವಿಧಾನ ಯಾವುದೇ ಖಜಾನೆಗಿಂತ ಕಮ್ಮಿ ಇಲ್ಲ ನೋಡಿ. ನಿಮ್ಮಲ್ಲಿ ಯಾರೆಲ್ಲ ಈ ಸಿದ್ಧಾಂತದ ಬಗ್ಗೆನ ಪ್ರೂಫ್ ಕೇಳ್ತಿದ್ದೀರೋ ಅವರು ಇಲ್ಲಿ ಕೇಳಿ. ಇತಿಹಾಸದಲ್ಲಿ ಅತ್ಯಂತ ಮನ್ನಣೆಯನ್ನು ಪಡೆದಿರುವಂತಹ ಪುರುಷರಲ್ಲಿ ಒಬ್ಬರಾಗಿರುವಂತಹ ಬುದ್ಧರ ಮಾತನ್ನ ಕೇಳಿ. ಬುದ್ಧ ಒಬ್ಬ ಎನ್ಲೈಟೆಡ್ ಅಥವಾ ಜ್ಞಾನೋದಯ ಹೊಂದಿದ ವ್ಯಕ್ತಿಯಲ್ಲಿ ಒಬ್ಬರಾಗಿದ್ದಾರೆ. ಅರ್ಥಾತ್ ಅವರಿಗೆ ಬ್ರಹ್ಮಾಂಡದ ಎಲ್ಲ ರಹಸ್ಯ ಗೊತ್ತಿತ್ತು. ನಂಗೆ ಒಂದು ವಿಷಯ ತಿಳಿತಿಲ್ಲ, ನಾವು ನಮ್ಮ ಯೋಚನೆ ಶಕ್ತಿಯಿಂದ ಏನಾದರೂ ಸಾಧಿಸ್ಬೋದು ಅನ್ನೋ ವಿಷಯನ ಕೆಲವರು ಒಪ್ಪುತ್ತಿಲ್ಲ. ಯಾಕೆ ಅಂತೇಳಿ, ಆದರೆ ಪ್ರಯತ್ನ ಮಾಡೋದ್ರಲ್ಲಿ ಏನು ನಷ್ಟ ಇದೆ? ನಿಮ್ಮ ಹೃದಯ ಬಡಿತವನ್ನು ಯಾರು ನಿಯಂತ್ರಿಸ್ತಿದ್ದಾರೆ? ನಿಮಗೆ ಅನ್ನಿಸ್ತಿರ್ಬೋದು ನಿಮ್ಮ ಬಾಡಿಯಲ್ಲಿ ಒಂದು ಸಿಸ್ಟಮ್ ಇದ್ದಾಗ ಅದರಿಂದಾಗಿ ಹೃದಯ ಬಡಿತ ನಡೀತಾ ಇದೆ ಅಂತ ಹೇಳಿ. ಆದರೆ ಈ ಸಿಸ್ಟಮನ್ನು ನಡೆಸ್ಕೊಂಡು ಮೆದುಳು ಅಥವಾ ಯೋಚನೆ ಬೇಕಲ್ಲ. ಸೆಕೆಂಡ್ಗಳಲ್ಲಿ ನಿಮ್ಮ ಬಡಿತವನ್ನು ನಡೆಸ್ತಾ ಇದೆ. ನಿಮ್ಮ ಹೃದಯ ಯಾವಾಗಾದ್ರೂ 1 ಸೆಕೆಂಡಿಗೆ 3 ಬಾರಿ, ಇನ್ನೊಮ್ಮೆ 1 ಬಾರಿ ಹೀಗೆ ಯಾವುದಾದ್ರೂ ವೇರಿ ಆಗುವುದನ್ನು ನೋಡಿದ್ದೀರಾ? ಇಲ್ಲ ಅಲ್ಲ. ಬದಲಿಗೆ ಅದು ಒಂದು ರೇಟಲ್ಲಿ ಬಡಿಯುತ್ತೆ. ಇದರರ್ಥ ನಿಮ್ಮ ಹೃದಯವನ್ನು ಕಂಟ್ರೋಲ್ ಮಾಡುವಂಥದ್ದು ಏನೋ ಒಂದಿದೆ. ಅದು ಮತ್ತೇನಲ್ಲ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಅಂದರೆ ನಿಮ್ಮ ಅವಚೇತನ ಮನಸ್ಸು. ಈಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇಷ್ಟೆಲ್ಲ ಮಾಡಿ ನಿಮ್ಮನ್ನು ಜೀವಂತವಾಗಿ ಇರಿಸುತ್ತೆ ಅಂತ ಅದರ ಯೋಚನೆ ಮಾಡಿ ಅದು ಏನೆಲ್ಲ ಮಾಡ್ಬೋದು ಅಂತ ಹೇಳಿ. ಅದು ಬೇಕಾದನ್ನು ಮಾಡಲು ಶಕ್ತವಾಗಿದೆ. ಗೌತಮ ಬುದ್ಧರು ಹೇಳ್ತಾರೆ, ಆಲ್ ದಟ್ ವಿ ಆರ್ ಈಸ್ ದ ರಿಸಲ್ಟ್ ಆಫ್ ವಾಟ್ ವಿ ಹ್ಯಾವ್ ಥಾಟ್. ಇಟ್ ಈಸ್ ಫೌಂಡೆಡ್ ಆನ್ ಅವರ್ ಥಾಟ್ ಆ್ಯಂಡ್ ಮೇಡ್ ಅಪ್ ಆಫ್ ಅವರ್ ಥಾಟ್. ಇದರರ್ಥ ನೀವು ಏನೇ ಆಗಿರಲಿ, ಯಾರೇ ಆಗಿರಲಿ, ನಿಮ್ಮ ಜೀವನ ಅದು ನೀವು ಯೋಚನೆ ಮಾಡುವ ಪರಿಣಾಮವಾಗಿರುತ್ತೆ. ನಿಮ್ಮ ಜೀವನವು ನಿಮ್ಮ ವಿಚಾರ ಹಾಗೂ ಯೋಚನೆಗಳ ಆಧಾರವಾಗಿರುತ್ತೆ. ಹಾಗೆ ಅದು ಕೇವಲ ಆಧಾರವಾಗಿರಲ್ಲ, ಬದಲಿಗೆ ಯೋಚನೆಯಂತೆ ರೂಪುಗೊಂಡಿರುತ್ತೆ. ಬುದ್ಧನು ಇದನ್ನೇ ಹೇಳಿದ್ದ, ಇಟ್ ಈಸ್ ರಾಂಗ್ ಟು ಥಿಂಕ್ ದಟ್ ಮಿಸ್ಫಾರ್ಚೂನ್ ಕಮ್ ಫ್ರಮ್ ಈಸ್ಟ್ ಆರ್ ಫ್ರಮ್ ವೆಸ್ಟ್. ದೇ ಆರ್ ಒರಿಜಿನೇಟ್ ವಿದಿನ್ ಒನ್ಸ್ ಓನ್ ಮೈಂಡ್. ಅಂದರೆ ನಮ್ಮ ಜೀವನದಲ್ಲಿ ದುಃಖ ಅಲ್ಲಿಂದ ಅಥವಾ ಇಲ್ಲಿಂದ ಬರುತ್ತೆ ಅಂತ ಹೇಳಿ ಯೋಚಿಸಿದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಅದು ನಮ್ಮ ಮನಸ್ಸಿನ ಒಳಗೇ ಉತ್ಪತ್ತಿ ಆಗುತ್ತೆ. ಹಿ ಈಸ್ ಇವಿಲ್ ಹೂ ಥಿಂಕ್ಸ್ ಹಿ ಈಸ್ ಇವಿಲ್. ಇದು ಗೌತಮ್ ಬುದ್ಧರಿಂದ ಹೇಳಲ್ಪಟ್ಟ ಒಂದು ಫೇಮಸ್ ವಾಕ್ಯ. ಇದರರ್ಥ ಒಂದು ವೇಳೆ ನೀವು ದುಷ್ಟ ಅಂತ ಯೋಚನೆ ಮಾಡೋದು ಶಕ್ತರಾಗಿದ್ದರೆ ನೀವು ದುಷ್ಟರೇ ಸರಿ. ಅಂದರೆ ಈಗ ನೀವು ಒಂದು ವೇಳೆ ಯಾವುದೇ ಕೆಲಸವನ್ನು ನೀವು ಮಾಡಬಲ್ಲೆ ಅಂತ ಹೇಳಿ ಯೋಚಿಸಿದರೆ ಆ ಕೆಲಸ ನೀವು ಎಷ್ಟೇ ಕಷ್ಟವಾಗಿದ್ದರೂ ನೀವು ಅದನ್ನು ಮಾಡಿಯೇ ತಿಡ್ತೀರ. ವಾಟ್ ವಿ ಆರ್ ಟುಡೇ ಕಮ್ಸ್ ಫ್ರಮ್ ಅವರ್ ಥಾಟ್ಸ್ ಆಫ್ ಯೆಸ್ಟರ್ಡೇ ಆ್ಯಂಡ್ ಅವರ್ ಪ್ರೆಸೆಂಟ್ ಥಾಟ್ಸ್ ಬಿಲ್ಡ್ ದ ಲೈಫ್ ಆಫ್ ಟುಮಾರೋ. ಅವರ್ ಲೈಫ್ ಈಸ್ ಕ್ರಿಯೇಷನ್ ಆಫ್ ಅವರ್ ಮೈಂಡ್. ಈಗ ಲಾಸ್ಟ್ ಲೈನನ್ನು ನೀವು ಸ್ವಲ್ಪ ಗಮನಿಸಿದರೆ, ಲೈಫ್ ಈಸ್ ದ ಕ್ರಿಯೇಷನ್ ಆಫ್ ಅವರ್ ಮೈಂಡ್. ಇದರ ಆಳವನ್ನು ತಿಳಿಯಿರಿ. ನಿಮ್ಮ ಜೀವನವು ನಿಮ್ಮ ಮನಸ್ಸು ಮತ್ತು ಮೆದುಳಿನ ರಚನೆ ಆಗಿದೆ. ಇಲ್ಲಿ ನೇರವಾಗಿ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಆ ಆಕರ್ಷಣೆ ಸಿದ್ಧಾಂತದ ಬಗ್ಗೆ ಹೇಳಲಾಗಿದೆ. ಹಾಗಾಗಿ ಅದು ಯಾವ ವಿಷಯವನ್ನು ನೀವು ಯೋಚನೆ ಮಾಡಬಲ್ಲಿರೋ, ಇಲ್ಲ ಯಾವುದೇ ವಿಷಯವನ್ನು ನೀವು ಬಯಸ್ತಾ ಇದ್ದೀರೋ
ಅದು ನಿಜವಾಗಿ ವರ್ತಮಾನದಲ್ಲಿ ಈ ಕ್ಷಣದಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಆದರೆ ನಿಮ್ಮ ಯೋಚನೆ ಏನಂತ ಹೇಳಿದ್ರೆ ಅದು ಇದೆಯೋ ಇಲ್ವಾ ಅಂತ ಹೇಳಿ. ಹಾಗಾಗಿ ಈ ವರ್ತಮಾನದಲ್ಲಿ ನೀವು ಆ ವಸ್ತುವಿನ ಬಗ್ಗೆ ಯೋಚಿಸಿದ್ರೆ ಆ ವಸ್ತು ನಿಮ್ಮನ್ನು ಸಮೀಪಿಸಲು ಪ್ರಾರಂಭವಾಗುತ್ತೆ. ಈ ಪ್ರಪಂಚದಲ್ಲಿ ಈ ಸಿದ್ಧಾಂತವನ್ನು ನಂಬದಿರುವಂಥವರು ಕೂಡ ಇದ್ದಾರೆ, ಆದರೆ ಅವರು ಕೇವಲ ತಮ್ಮಡಿಗೆ ಜನರನ್ನು ಅಟ್ರಾಕ್ಷನ್ ಮಾಡಲಿಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದಾರೆ. ನಾನು ಈ ಲಾ ಆಫ್ ಅಟ್ರಾಕ್ಷನ್ಗೆ ಚಾಲೆಂಜ್ ಮಾಡಬಲ್ಲೆ ಅಂತ. ಅರೆ ಗುರು, ಇಂಥ ಚೀಪ್ ಸ್ಟಂಟ್ಸ್ ಅನ್ನೆಲ್ಲ ಸುಮ್ಮನೆ ಇಲ್ಲೇ ನಿಲ್ಲಿಸಿಬಿಡಿ. ಸುಮ್ಮನೆ ಗೌತಮ್ ಬುದ್ಧನ ಮಾತಿಗೆ ಸಡ್ಡು ಹೊಡಿಬೇಡಿ. ಯಾಕಂದರೆ ಎನ್ಲೈಟೆಡ್ ಅಥವಾ ಜ್ಞಾನೋದಯ ಹೊಂದಿದವರು ಅಂತ ಮಾತಿಗೆ ಚಾಲೆಂಜನ್ನು ಹೊಡೆಯುವಂತೂ ಮಕ್ಕಳಾಟಿಗಿಲ್ಲ, ಮೂರ್ಖತನವಾಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಒಂದು ಲಾ ಆಗಿದೆ, ಅಂದಮೇಲೆ ಇದು ಎಲ್ಲ ಕಡೆ ವರ್ಕ್ ಆಗುತ್ತೆ ಹಾಗೂ ಎಲ್ಲ ಸಂದರ್ಭದಲ್ಲಿ ಕೂಡ ವರ್ಕ್ ಆಗುತ್ತೆ. ನಿಮ್ಮ ಯೋಚನಾ ಶಕ್ತಿಯ ಮೂಲಕ ನೀವು ಏನು ಬಯಸ್ತೀರೋ ಅದನ್ನು ಪಡಿಬೋದು. 90% ಜನರಲ್ಲಿ ಇದು ಸುಲಭವಾಗಿ ಕೆಲಸ ಮಾಡುತ್ತೆ. ಅವರಲ್ಲಿ ಬಹಳಷ್ಟು ಜೀವನದಲ್ಲಿ ಅವರು ಪಡ್ಕೊಳ್ತಾರೆ. ಆದರೆ ಹೀಗೆ ಕೂಡ ಆಗುತ್ತೆ, ಕೆಲವರು ಎಷ್ಟೇ ಪಾಸಿಟಿವ್ ಯೋಚನೆ ಮಾಡಿದ್ರೆ ಅವರ ಜೀವನದಲ್ಲಿ ನೆಗೆಟಿವ್ ಆಗ್ತಾ ಇರುತ್ತೆ. ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ ಜನರಿಗೆ ಸರಿಯಾದ ವಿಧಾನನೇ ಗೊತ್ತಿಲ್ಲ. ಆದರೆ ಒಂದು ವೇಳೆ ನಿಮಗೆ ಸರಿಯಾದ ಟೆಕ್ನಿಕ್ ಅಂದರೆ ಸರಿಯಾದ ವಿಧಾನ ಗೊತ್ತಾದಲ್ಲಿ ಖಂಡಿತವಾಗಿ ಇದು 100% ವರ್ಕ್ ಆಗುತ್ತೆ. ಯೋಚಿಸುವುದಂದ್ರೆ ವಿಜುವಲೈಸ್ ಮಾಡುವಂಥದ್ದು ಒಂದು ಆರ್ಟ್ ಆಗಿರುತ್ತೆ. ಬಹುಶಃ ನಾನು ನಿಮಗೆ ಯಾವುದಾದ್ರೂ ವಿಷಯವನ್ನು ಯೋಚಿಸಿ ಅಂತ ಹೇಳುವಾಗ ನೀವು ಎಣಿಸಿರ್ಬೋದು, ಕೂತ್ಕೊಂಡು ಯೋಚಿಸುವ ಹೇಳಿ. ಆದರೆ ವಿಷಯ ಏನಂದ್ರೆ ನಿಮ್ಮ ಮನಸ್ಸು ಬಹಳ ಚಂಚಲವಾಗಿರುತ್ತೆ. ನೀವು ಅದಕ್ಕೆ ಯಾವುದಾದ್ರೂ ಒಂದು ವಿಷಯ ಯೋಚಿಸಲು ಹೇಳಿದರೆ ಅದು 1000 ಅಲ್ಲಿಯ ವಿಷಯಗಳನ್ನು ನಿಮ್ಮ ಮನಸ್ಸಿಗೆ ತಂದು ಬಿಡುತ್ತೆ. ಹಾಗಾಗಿ ನೀವು ಇದನ್ನು ತಡಿಬೇಕು. ನಿರಂತರ 17 ಸೆಕೆಂಡ್ಗಳವರೆಗೆ ನೀವು ಅದೇ ವಿಷಯ ಇಲ್ಲ ಅದೇ ವಸ್ತು ಅಥವಾ ಅದೇ ವ್ಯಕ್ತಿಯಲ್ಲಿ ಫೋಕಸ್ ಮಾಡಬೇಕು, ಅದರಲ್ಲೇ ಧ್ಯಾನ ವಹಿಸಬೇಕು. ಹಾಗಾಗಿ 17 ಸೆಕೆಂಡ್ನ ಈ ಒಂದು ಟ್ರಿಕ್ ಏನು ಹೇಳುತ್ತೆ ಅಂದರೆ ನೀವು ಒಂದು ವಿಷಯದ ಮೇಲೆ ನಿರಂತರ ಫೋಕಸ್ ಮಾಡಬೇಕು. ಅಂದರೆ ಮನಸ್ಸಿನ ಎಲ್ಲ ವಿಷಯಗಳನ್ನು ಕ್ಲಿಯರ್ ಮಾಡಿ ಕೇವಲ ಆ ವಿಷಯದ ಬಗ್ಗೆ ಫೋಕಸ್ ಮಾಡಬೇಕು. ಇದು ಎಲ್ಲಕ್ಕಿಂತ ಅವಶ್ಯಕವಾಗಿರುವಂಥ ಪಾಯಿಂಟ್. ಆಗ ಮಾತ್ರ ನೀವು ಕಂಬಷನ್ ಪಾಯಿಂಟನ್ನು ತಲುಪ್ತೀರಾ. ಅಂದರೆ ಆ ಪಾಯಿಂಟಲ್ಲಿ ನಿಮಗೆ ಅವಚೇತನ ಮನಸ್ಸಿನ ಅಸಹಜ ಶಕ್ತಿಗಳು ಬರಲಾರಂಭಿಸುತ್ತೆ. ಹಾಗೆ ಆ ಶಕ್ತಿಯು ನಿಮ್ಮ ಅವಚೇತನ ಮನಸ್ಸಿನಲ್ಲಿರುವ ಶಕ್ತಿಯನ್ನು 100 ಪಟ್ಟು ಹೆಚ್ಚು ವೃದ್ಧಿಸುತ್ತೆ. 17 ಸೆಕೆಂಡ್ವರೆಗೆ ಫೋಕಸ್ ಮಾಡೋದ್ರಲ್ಲಿ ನೀವು ಸಫಲರಾಗಿದ್ದೀರಾ ಅಂತಾದರೆ ಅದು ಬೆಸ್ಟ್. ಈಗ ಒಂದು ವೇಳೆ ನೀವು ಇದಕ್ಕಿಂತಲೂ ಹೆಚ್ಚು ಮೇಲೆ ಇರಲು ಇಚ್ಛಿಸಿದರೆ, ಅಂದರೆ ನಿಮ್ಮ ಅವಚೇತನ ಮನಸ್ಸನ್ನು ಇನ್ನೂ ವೃದ್ಧಿಸಲು ಇಚ್ಛಿಸಿದರೆ, ಆವಾಗ ನೀವು 17 ಸೆಕೆಂಡ್ಗಳ ನಂತರ ಮತ್ತೊಮ್ಮೆ 17 ಸೆಕೆಂಡುಗಳ ಕಾಲ ಯೋಚಿಸಿ. ಅಂದರೆ 17 × 2 34 ಸೆಕೆಂಡ್ಗಳು. ಈ 34 ಸೆಕೆಂಡ್ನ ಎಂಡಲ್ಲಿ ನಿಮ್ಮ ಯೋಚನೆ ಯಾವುದೇ ವಿಷಯವನ್ನು ನಿಮ್ಮ ಕಡೆ ಆಕರ್ಷಿಸುವ ಶಕ್ತಿ, ಅಂದರೆ ಒಂದು ಹೈಯರ್ ಲೆವೆಲ್ ಆಫ್ ಎನರ್ಜಿ, ಅಂದರೆ ಎನರ್ಜಿಯು ಬೇರೆ ಮಟ್ಟಕ್ಕೆ ಹೋಗುತ್ತದೆ. ಅರ್ಥಾತ್ ನಿಮ್ಮ ಅವಚೇತನ ಮನಸ್ಸು ಇನ್ನೂ ಶಕ್ತಿಶಾಲಿಯಾಗುತ್ತೆ. ಈ 34 ಸೆಕೆಂಡ್ಗಳ ನಂತರ ನೀವು ಮಗದೊಮ್ಮೆ 17 ಸೆಕೆಂಡ್ ಯೋಚಿಸಿದರೆ ಅದು 34 + 17 51 ಸೆಕೆಂಡ್ಗಳು. ಆಗ ನೀವು 3ನೇ ಮಟ್ಟಕ್ಕೆ ಹೋಗ್ತೀರಾ. ಅಂದರೆ ಈ ಸ್ಟೇಜಲ್ಲಿ ನೀವು ಅದನ್ನು ಲಿಟ್ರಲಿ ನಿಮ್ಮ ಕಡೆ ಆಕರ್ಷಿಸ್ತೀರಾ. ಇದು 51 ಸೆಕೆಂಡ್ನಿಂದ 68 ಸೆಕೆಂಡ್ಗಳ ಮಧ್ಯೆ ಇದು ಲಾಸ್ಟ್ ಸ್ಟೇಜ್ ಆಗಿರುತ್ತೆ. ಹಾಗೆ ಇದು 17 ಸೆಕೆಂಡ್ ವಿಧಾನದಲ್ಲಿ ಅಲ್ಟಿಮೇಟ್ ಸ್ಟೇಜ್ ಆಗಿರುತ್ತೆ. ಈ ಪಾಯಿಂಟಲ್ಲಿ ನೀವು ಸ್ವಯಂ ಫೀಲ್ ಮಾಡ್ತೀರಾ, ಅಂದರೆ ಅದನ್ನು ಸ್ವಯಂ ಅನುಭವಿಸ್ತೀರಾ. ಅಂದರೆ ಆ ವಸ್ತು ಇಲ್ಲ ಆ ವ್ಯಕ್ತಿ ನಿಮ್ಮೆಡೆಗೆ ಬರುವುದನ್ನು ಕಾಣ್ತೀರಾ. ಹಾಗೆ ನಿಮಗೆ ಒಂದು ವಿಭಿನ್ನ ಶಕ್ತಿಯ ಅನುಭವಕ್ಕೆ ದೊರಕುತ್ತೆ. ಇಲ್ಲಿ ನಿಮ್ಮ ಅಂತರಾತ್ಮವೇ ಹೇಳುತ್ತೆ ನೀವು ಅದನ್ನು ಆಕರ್ಷಿಸಲು ಪ್ರಾರಂಭಿಸಿದ್ದೀರಾ ಅಂತ ಹೇಳಿ. ಆದರೆ ನಾನು ಹೇಳಿದಾಗೆ ಈ ಸಂಪೂರ್ಣ 68 ಸೆಕೆಂಡ್ಗಳ ಸೆಷನ್ನಲ್ಲಿ ನೀವು ಬೇರೇನೇ ವಿಷಯಗಳನ್ನು ಯೋಚಿಸಬಾರದು. ಹೆಚ್ಚಿನ ಜನ 17 ಸೆಕೆಂಡು ಕಾಲವೇ ಫೋಕಸ್ ಮಾಡೋದ್ರಲ್ಲಿ ವಿಫಲತೆಯನ್ನು ಕಾಣ್ತಾರೆ. ಆದರೆ ವಿಶ್ವಾಸಬೇಡಿ, ಒಂದು ವೇಳೆ ನೀವು ಇದು ಮಾಡೋದ್ರಲ್ಲಿ ಸಫಲತೆಯನ್ನು ಹೊಂದಿದೆ ಅಂತ ಆದರೆ ನಿಮ್ಮ ಜೀವನವನ್ನು ಇದು ಬದಲಾಯಿಸುತ್ತೆ. ಪ್ರಾಕ್ಟೀಸ್ ಅರ್ಥಾತ್ ಪ್ರಯತ್ನದಿಂದ ಎಲ್ಲವೂ ಸಾಧ್ಯ. ಡೈಲಿ ಪ್ರಯತ್ನ ಮಾಡಿ ನೋಡಿ ಮತ್ತು ನೀವು ಸುಲಭದಲ್ಲಿ ಯಾವುದೇ ವಸ್ತುವಿನ ಮೇಲೆ 17 × 4 68 ಸೆಕೆಂಡುಗಳ ಕಾಲ ಫೋಕಸ್ ಮಾಡಲು ಶಕ್ತರಾಗ್ತೀರಾ ಅಂತ ನೀವು ಖಂಡಿತವಾಗಿ ಸಫಲತೆಯನ್ನು ಕಾಣ್ತೀರಾ. ಹಾಗೆ ನಿಮ್ಮ ಜೀವನದ ಎಲ್ಲ ಭಾಗದಲ್ಲಿ ಕೂಡ ಸಂಪೂರ್ಣವಾದ ಬದಲಾವಣೆ ಆಗುತ್ತೆ. ಸೊ ಫ್ರೆಂಡ್ಸ್, ಹಾಗಾದರೆ ನೀವು 17 ಸೆಕೆಂಡ್ ಈ ವಿಧಾನವನ್ನು ಟ್ರೈ ಮಾಡಲು ಬಯಸ್ತಿರಲ್ಲ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.